ಯಾರು ವರ್ಚಸ್ಸು ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ದೇಶ ಅಭಿವೃದ್ಧಿ ಮುನ್ನಡೆಸೋದಕ್ಕೆ ಯಾರು ಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡಿ ಅವ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ. ಗುಲಾಮ್ಗಿರಿ ಸಂಸ್ಕೃತಿ ಅವ್ರದ್ದು. ನಮ್ಮದು ಪ್ರಾದೇಶಿಕ ಪಕ್ಷ ಇದ್ದಾಗ ನಮಗೊಂದು ಶಕ್ತಿ ಬರುತ್ತೆ. ಈಗ ತಮಿಳ್ನಾಡಲ್ಲಿ ನೋಡಿ, ಆಂಧ್ರದಲ್ಲಿ ನೋಡಿ, ಬೆಂಗಾಳಲ್ಲಿ ನೋಡಿ, ಕುಟುಂಬ ರಾಜಕಾರಣ ಅಂತೀರಾ. ತುಕಾರಾಮ್ ಅವರ ಹೆಂಡತಿಗೆ ಕೊಟ್ಟಿದ್ದೀರಾ. ನೀವೇನು ನಾಡು ನುಡಿ ಜಲದ ವಿಚಾರದಲ್ಲಿ ಧ್ವನಿ ಎತ್ತೋದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು. ಅದೇನಾದರೂ ಇದ್ರೆ ದೇವೇಗೌಡರು ಕುಮಾರಸ್ವಾಮಿಗೆ ಮಾತ್ರ ಸಾಧ್ಯ. ಬೇರೆ ಯಾರು ಧ್ವನಿ ಎತ್ತೋ ಶಕ್ತಿ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸರ್, ಮೊದಲೆಲ್ಲ ಕೂಡ ನರೇಂದ್ರ ಮೋದಿ ಅವರನ್ನ ಒಂದು ಬ್ರ್ಯಾಂಡ್ ರೀತಿ ಮಾಡಿದ್ರು ಬಿಜೆಪಿ ಪಕ್ಷದಲ್ಲಿ. ಸೊ ಇತ್ತೀಚೆಗೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಮೋದಿ ಅವರ ವರ್ಚಸ್ಸು ಕಡಿಮೆ ಆಗ್ತಿದ್ಯಾ, ಬ್ರ್ಯಾಂಡ್ ಅನ್ನೋದು ಒಂದು ಕಡಿಮೆ ಆಗ್ತಿದ್ಯಾ ಅಂತ? ನೋಡಿ ಅಮ್ಮ, ಇವಾಗ 13ನೇ ಸರ್ತಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಒಂದು ಆಡಳಿತ ವಿರೋಧಿ ಅಲೆ ಸಣ್ಣ ಪಣ್ಣ ಇದ್ದೇ ಇರುತ್ತೆ. ಇದ್ರೂ ಸಹ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ NDA ಗೆದ್ದಿದೆ, ದೇಶದಲ್ಲಿ NDA ಗೆದ್ದಿದೆ. ಇದು ಬಂದು ಸ್ಥಳೀಯ ಈ ಲೋಕಲ್ ಎಲೆಕ್ಷನ್ನು ನಮ್ಮ ಪ್ರಾದೇಶಿಕ ನೆಲೆಗಟ್ಟಲ್ಲಿ ನಡೆಯುವಂಥ ಚುನಾವಣೆ. ಅರ್ಥ ಮಾಡಿ, ರಾಜ್ಯ ವಿಧಾನಸಭಾ ಏನಿದ್ರು ದೇಶದ ಇತಿಹಾಸ ನೋಡಿದಾಗ ಮೋದಿ ಅವರಿಗೆ ವರ್ಚಸ್ಸು ಅವ್ರು ಉಳಿಸ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ 3ನೇ ಸರ್ತಿಗೆ ಪ್ರಧಾನಿ ಆಗೋದು ಅಷ್ಟು ಸುಲಭವಾದ ಮಾತಲ್ಲ. ಗ್ರೌಂಡ್ ಲೆವೆಲಿಂದ ಬೆಳೆದ ವ್ಯಕ್ತಿ ಒಂದು ಪ್ರಧಾನಿ ಮಟ್ಟಕ್ಕೆ ಹೋಗೋಣ ಅಂದರೆ ಹೆಮ್ಮೆ ಪಡೋಂಥ ವಿಚಾರನೇ ಯಾವುದೇ ಆಗಲಿ. ಇದು ಬಂದು ನಮ್ಮ ರಾಜ್ಯದ ವಿಧಾನಸಭೆ ಬಂದಾಗ ನಮ್ಮ ರಾಜ್ಯದ ಪ್ರಾದೇಶಿಕ ನೆಲೆಗಟ್ಟಲ್ಲಿ ನಮ್ಮ ಹೋರಾಟಗಳು ನಡೀತೈತೆ. ನಮ್ಮ ನಾಡು ನುಡಿ ಜಲ, ನಮ್ಮ ಲೋಕಲ್ ಪ್ರಿಪ್ರೇಷನ್, ಇದಕ್ಕೆ ತಕ್ಕಂಥ ಚುನಾವಣೆಗಳು ವಿಧಾನಸಭಾ ಮತ್ತು ಕಾರ್ಪೊರೇಷನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಈ ಥರ ನಡೀತೈತೆ. ಹಂಗಾಗಿ ಯಾರು ವರ್ಚಸ್ಸು ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ದೇಶ ಅಭಿವೃದ್ಧಿ ಮುನ್ನಡೆಸೋದಕ್ಕೆ ಯಾರು ಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡಿ ಅವ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾವೇನು ಹೇಳಕ್ಕೆ ಬರೋದಿಲ್ಲ. ಈಗಲೂ ಅಷ್ಟೇ, ಇಲ್ಲೂ ಅಷ್ಟೇ ನೋಡಿ, ಕರ್ನಾಟಕದಲ್ಲೂ ಅಷ್ಟೇ. ನೀವು ಕರ್ನಾಟಕದ ಇತಿಹಾಸ ನೋಡೋಕೆ ಹೋದರೆ ಇವತ್ತು ಏನಾದರೂ ಈ ರಾಜ್ಯದಲ್ಲಿ ಏನಾದರೂ ಪ್ರಾದೇಶಿಕತೆ ಮತ್ತು ನಾಡು ನುಡಿ ಜಲ ಕಾವೇರಿ ವಿಷಯ ಆಗ್ಬೋದು, ಕೃಷ್ಣ ಮೇಲ್ದಂಡೆ ಬೆಣ್ಣೆ ಹೊಂಡ ಮೇಕೆದಾಟು ಯೋಜನೆ, ಇದ್ರ ಬಗ್ಗೆ ಎಲ್ಲ ಏನಾದ್ರು ಧ್ವನಿ ಎತ್ತದ ಶಕ್ತಿ ಇರೋದಂದರೆ ಅದು JDSಗೆ ಮಾತ್ರ. ಕಾಂಗ್ರೆಸ್ಗೂ ಇಲ್ಲ, BJPಗೂ ಇಲ್ಲ. ಅದಾಗದು ಅವ್ರಿಗೆ ಹೈಕಮಾಂಡ್ ಇದೆ. ಇದು ಪ್ರಾದೇಶಿಕ ಪಕ್ಷ. ಇದನ್ನು ನಮ್ಮ ಜನ ಇನ್ನು ಮುಂದಕ್ಕೂ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಮಾಡಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ. ಪ್ರಾದೇಶಿಕ ಇವ್ರು ಯಾರು ತಲೆ ಬಗ್ಸಲ್ಲ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ. ಗುಲಾಮ್ಗಿರಿ ಸಂಸ್ಕೃತಿ ಅವ್ರದ್ದು. ನಮ್ಮದು ಪ್ರಾದೇಶಿಕ ಪಕ್ಷ ಇದ್ದಾಗ ನಮಗೊಂದು ಶಕ್ತಿ ಬರುತ್ತೆ. ಈಗ ತಮಿಳ್ನಾಡಲ್ಲಿ ನೋಡಿ, ಆಂಧ್ರದಲ್ಲಿ ನೋಡಿ, ಬೆಂಗಾಳಲ್ಲಿ ನೋಡಿ, ಎಲ್ಲ ಅವ್ರವ್ರದ್ದೇ ಪ್ರಾದೇಶಿಕತೆ ನಮ್ಮ ಉಳಿಸ್ಕೊಂಡ್ರೆ ನಮ್ಗೊಂದು ಶಕ್ತಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದನ್ನ ಏನು ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳು, ಇವ್ರ ಕುಟುಂಬ ರಾಜಕಾರಣ, ಅವ್ರ ಹಂಗೆ ಇವ್ರಿಂಗೆ ಎಲ್ಲರ ಕುಟುಂಬದಲ್ಲಿ ಇದ್ದಾರಮ್ಮ. ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಇಲ್ವಾ? ಗಾಂಧಿ ಫ್ಯಾಮಿಲಿ ಇಲ್ವಾ? ಬೇಡ, ಇಲ್ಲೇ ತಗೊಳ್ಳಿ. ಯಾರ್ಯಾರು ಸಿದ್ದರಾಮಯ್ಯರ ಮಗ ಏನು, ಯಡಿಯೂರಪ್ಪರ ಮಗ ಇಲ್ವಾ? ಯಾರ್ಯಾರ ಮಕ್ಕಳಿಲ್ಲ, ಎಲ್ಲರ ಮಕ್ಕಳು ಅವ್ರವ್ರ ಅಣ್ಣ ತಮ್ಮ ಮನೆಯಲ್ಲಿ. ನೀವು ಕುಟುಂಬ ರಾಜಕಾರಣ ಅಂತೀರಾ. ತುಕಾರಾಮ್ ಅವರ ಹೆಂಡತಿಗೆ ಕೊಟ್ಟಿದ್ದೀರಾ. ನೀವೇನು ಯಾರೂ ಬರ್ತಿಲ್ಲ ಕುಟುಂಬದಿಂದ. ಆದರೂ ಪ್ರಾದೇಶಿಕತೆ ಉಳಿಬೇಕು. ನಮ್ಮ ನಾಡು ನುಡಿ ಜಲದ ವಿಚಾರದಲ್ಲಿ ಧ್ವನಿ ಎತ್ತೋದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು. ಅದೇನಾದರೂ ಇದ್ರೆ ದೇವೇಗೌಡರು ಕುಮಾರಸ್ವಾಮಿಗೆ ಮಾತ್ರ ಸಾಧ್ಯ. ಬೇರೆ ಯಾರು ಧ್ವನಿ ಎತ್ತೋ ಶಕ್ತಿ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಾವು ಮೋದಿ ವಿಚಾರನ ಯಾಕೆ ಹೇಳಿದ್ವಿ ಅಂತಂದ್ರೆ, ಇವಾಗ ಬೈ ಎಲೆಕ್ಷನ್ ಆಯ್ತು, ನಮ್ಮ ರಾಜ್ಯದಲ್ಲಿ ಕೂಡ ಮೂರು ಸೋತ್ರು ಇಲ್ಲಿ ಬಿಜೆಪಿ ಅವರು. ಇನ್ನು ಮಹಾರಾಷ್ಟ್ರದಲ್ಲಿ ಗೆದ್ದಾಗ್ಲೂ ಕೂಡ ಅಲ್ಲಿರುವಂತ ಮುಖಂಡರನ್ನ ತೋರಿಸಿ ಓಟ್ ತಗೊಂಡಿದ್ದಾರೆ. ಮೊದ್ಲೆಲ್ಲ ಒಂದ್ ಎಲೆಕ್ಷನ್ ಬಂತು ಅಂದ್ರೆ ಮೋದಿ ಅವ್ರನ್ನ ಬ್ರ್ಯಾಂಡ್ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಇವಾಗ ಬ್ರ್ಯಾಂಡ್ ಆಗ್ತಾ ಇಲ್ವಾ ಮೋದಿ ಅವರು? ಅಂದ್ರೆ ಇವಾಗ ಅವ್ರು 3ನೇ ಸರಿ ಅವ್ರು ಪ್ರಧಾನಿ ಆಗಿದ್ದಾರೆ ಹೌದು. ಬಟ್ ಅದಾದ್ಮೇಲೆ ಇವಾಗ ಏನ್ ನಡೀತಾ ಇದೆಯಲ್ಲ, ಇವಾಗ ಏನ್ ಕೆಲಸಗಳು ನಡೀತಾ ಇದೆಯಲ್ಲ, ಇವಾಗ ವರ್ಚಸ್ ಕಡಿಮೆ ಆಗ್ತಾ ಇದೆಯಾ ಅವ್ರದ್ದು ಅಂತ? ಯಾವುದೇ ವರ್ಚಸ್ಸು ಕಮ್ಮಿ ಆಯ್ತೋ ಥರ ನನಗೆ ಕಾಣ್ತಾ ಇಲ್ಲ. ಯಾಕೆ ಅಂದರೆ ಈ ದೇಶದ ಅಭಿವೃದ್ಧಿನಲ್ಲಿ ಮೋದಿನ ಭಾರತ ದೇಶದಲ್ಲಿ ಇಷ್ಟಪಟ್ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಒಪ್ಪಂಥ ಸಮಾಜಗಳಿದೆ. ಹಲವಾರು ಜನ ಎಲ್ಲ ಯಾವುದೂ ಒಂದು ಸೈಡ್ ಇರೋದಿಲ್ಲ. ಯಾರು ಶಾಶ್ವತ ಅಲ್ಲ, ಯಾರೂ ಇದಲ್ಲ. ಒಂದಿಲ್ಲ ಒಂದು ದಿವಸ ಎಲ್ಲ ನಸೀತೈತೆ. ಆದರೆ ಈಗಿನ ಮಟ್ಟಕ್ಕೆ ಆಡಳಿತವಾಗಿ ಆಡಳಿತ ಮಾಡೋದ್ರಿಂದ ಜನ ಇಷ್ಟಪಡ್ತಾವ್ರೆ ಅಂತ ನನ್ನ ಭಾವನೆ. ಯಾರೋ ಮಾಡೋ ಹಗರಣನ ಅವ್ರ ಮೇಲೆ ತಲೆ ಎತ್ತಾಕಂಥ ಕೆಲಸಗಳು ನಮ್ಮ ವಿರೋಧ ಪಕ್ಷಗಳು ಅವು ಇವು ಮಾಡ್ತವೆ. ಯಾರೋ ಹಗರಣ ಮಾಡಿರ್ಬೋದು, ಅವ್ರು ಮಾಡಿದ್ದಾರಾ ಅನ್ನೋದು ಮೇಯ್ನ್ ಬರುತ್ತೆ. ಅದನ್ನು ಜನ ಚಿಂತೆ ಮಾಡ್ತಾರೆ. ಮಾಡ್ಬೋದಾ, ಇದು ಒಳ್ಳೆ ಸರಿನಾ
ತಪ್ಪು ಅಂತ. ಈ ಬೈ ಎಲೆಕ್ಷನ್ಗಳೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲೇನಂದರೆ ಸರ್ಕಾರ ಇರೋ ಕಡೆ 70% ಇರುತ್ತೆ, ಅಧಿಕಾರಿಗಳು ಅವ್ರ ಕಡೆ ಕೆಲಸ ಮಾಡ್ತಾರೆ. ಇದೆಲ್ಲ ಬೈ ಎಲೆಕ್ಷನ್ ನೀವು ಇದು ಎತ್ತಲೇಬೇಡಿ. ರಾಜ್ಯದ ಎಲೆಕ್ಷನ್ ಚುನಾವಣೆ ನಡೆದಾಗ ನೋಡೋಣ ಅದ್ರ ಬಗ್ಗೆ. ಬೈ ಎಲೆಕ್ಷನ್ಗೂ ಅದಕ್ಕೆ ಸಂಬಂಧ ಬರಲ್ಲ. ರಾಜ್ಯ ಆಡಳಿತ ಪಕ್ಷ ಐತೆ ತಾಳಪ್ಪ, ಏನಾನ ಅಭಿವೃದ್ಧಿ ಆಯ್ತು ಅಂತ ಜನ ಅವ್ರ ಕಡೆ ವಾಲಿರ್ಬೋದು, ಅದನ್ನೇ ಮೋದಿ ಗಂಟೆ ಎತ್ಕೊಂಡು ಹೋಗೋಂಥದ್ದು ಅಷ್ಟೊಂದೇನಿಲ್ಲ. ಇದು ತಲೆ ಚಿಕ್ಕ ಬಗ್ಗೆ ಯೋಚನೆ ಮಾಡೋಂಥ ವಿಚಾರ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.